ಗೆಟ್ಟವಳು ಮಗಳಲ್ಲ ಆಹಾ ಬಾಳೆಯಾದಿಂದ ತೋಳಲ್ಲ ತಲೆ ಅಲ್ಲ ಹೌದಪ್ಪ ಹೌದು ಹಾಲೇನಂತ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅನ್ನಕ ಬರುದಿಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ ಕಲಾವಿದರು ಬುಕ್ಕಿನ ತನಕ ಹೋಗ್ಯಾರ ಅವ್ರು ಹೋಗ್ಯಾರ ಶಾನೆ ಇರ್ದಾರ ಮತ್ ಬುಕ್ನಾಗ ಹೋಗಾರ ಅವ್ರು ಯಾಕಪ್ಪ ಅಂತ ಸರದೋಡಿ ಕಲಾವಿದರಿಗೆ ಒಂದು ಮಾತು ಹೇಳೋದದ ಏನಂತ ಯಾಕಪ್ಪ ಅಂತಂದ್ರ ಬುಕ್ಕ ಓದುವಂತ ದೊಡ್ಡ ಕಲಾವಿದರು ನಾವಲ್ಲ ನಮ್ ಬುಕ್ ಅಂದ್ರೆ ಗೊತ್ತಿಲ್ಲ ಬುಕ್ ಅಂದ್ರೆ ನಮಗ್ ಗೊತ್ತಿಲ್ಲ ಸಿದ್ಧಾಂತಿಕೆ ವಿಷಯದೊಳಗ ನಾ ಕೇಳಿನಿ ಹೌದಪ್ಪ ಹೌದು ಅದ್ರ ಸಿದ್ಧಾಂತ ತಿಳಿದಾಟ ಮಾತಾಡೋರು ಯಾಕಪ್ಪ ಅಂತಂದ್ರ ನೋಡ್ಲಾಕ ಈಗ ಹೋಗಿ ನೋಡ್ಲಾಕ ಕೂಡ ಸಿದ್ಧಾಂತ ಸಿಗಬೇಕಾದ ಸುಳ್ಳೆ ಪಿಳೆ ಮಾತಾಡೋದಿಲ್ಲ ಡೆಬ್ಬಿ ಬಾರಿಸಿ ಯಾಕಪ್ಪ ಅಂತಂದ್ರ ಡೆಬ್ಬಿ ಬಾರಿಸಿ ಗುಬ್ಬಿ ಅನ್ಸು ಯಾವಾರ ನಮ್ಮದಿಲ್ಲ ಯಾಕಪ್ಪ ಅಂತಾರ ಸಿದ್ಧಾಂತ ಹೋಗಿ ನೋಡಿದ್ರು ಸಿಗಬೇಕದು ಅಂತದ ನಾ ಕೇಳಿ ನಿಮ್ಮ ಬುಕ್ಕಿನಾಗ ಕೇಳಿಲ್ರಿ ಅಕ್ಕೋರನ ನೀವು ಟಾವೆಲ್ದಾಗ ಬುಕ್ ಸುತ್ಕೊಂಡ್ಬಂದು ಹೇಳುವಂತ ಅವಶ್ಯಕತೆನೂ ಇಲ್ಲಿಲ್ಲ ಅದು ಏನ್ ಹೇಳ್ಯಾರ ಅದು ನಮ್ಗೆ ಅಕ್ಷರ ತಿಳಿದಿಲ್ಲ ಯಾಕಪ್ಪ ಅಂತಂದ್ರ ಅಕ್ಕೋರ್ದು ಸ್ವಲ್ಪ ವಾಯ್ಸ್ ದಪ್ಪಾಗಿದ್ದ ಸಮಗ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದಮವ್ವ ಸಸಿಕಲೆ ಸೇವೆ ಮಾಡಿಸ್ಕೊಂಡಳತ್ತೆ ತಿಳ್ಕೊಂಡು ಈಗಿನ ಅತ್ತಿದೇವ್ರು ಈಗಿನ ಸ್ವಸ್ಥರ ಕೈಲೆ ಸೇವೆ ಮಾಡಿಸ್ಕೊಳಕ್ ಜೇರ್ ಕರ್ತ ಪ್ರಯತ್ನ ಪಟ್ರಪ್ಪ ಅಂತಂದ್ರ ಏನ್ ಮಾಡ್ತಾರೆ ಈಗಿನ ಸ್ವಸ್ಥರ ತಮ್ಮ ಕೈಯ ಕಾಲ ಒತ್ತಂಗಿಲ್ಲ ಏನ್ ಮಾಡ್ತಾರೆ ಡೈರೆಕ್ಟ್ ನಿಮ್ಮ ಕುತ್ತಿಗೆನ ಒತ್ತಾರಿ ಅವ್ರು ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಒಪ್ರಿ ಅಲ್ಲಾಗಿತ್ತಪ್ಪ ಅಂತಾರೆ ಹೇಳ್ರಿ ಯಾಕಪ್ಪ ಅಂತ ನಿಮಗಿಂತ ಶಾಣೆಯವರು ನಾವಲ್ಲ ನಿಮ್ಮಷ್ಟು ಸಾಲಿನೂ ನಮ್ಮದು ಇದು ಡೊಳ್ಳಿನ ಪದೊಳಗ ಆಗಿಲ್ಲಪ್ಪ ಯಾಕಪ್ಪ ಅಂತ ಇತ್ತಿತ್ಲಾಗ 5-6 ವರ್ಷ ಹಾಡುವಂತ ಕಲಾವಿದರ ನಾವದೇವಿ ನೀವೇನ ಇದ್ರೊಳಗ ಹಾಡಕತ್ತೀರಿ ನೋಡು ಅದ್ರ ಒಟ್ಟು ವಯಸ್ಸದಾವ ನನಗ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ರಿ ಅದು ಮಾತಾಡಿದ್ರ ತಮ್ಮ ಹೆಂಗ ಆಗಿರ್ಬೇಕಪ್ಪ ಅಂತ ಕೇಳಿದ್ರ ಮಾತ್ ಹೆಂಗ ಆಗ್ಬೇಕವ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಮಾಣಿಕ್ಯದ ದ್ವೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು ಹೌದೌದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಏನಾಗ್ತದ್ರಿ ಮೆಚ್ಚಲಾರೆನು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ತಮ್ಮ ಹೌದ್ರಿ ಹೌದು ಕರೆ ಅದ ಮಾತಾ ಇನ್ನೊಂದು ಮಾತು ಹೆಂಗಪ್ಪ ಅಂತಂದ್ರ ಏನ್ರಿ ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಹೌದು ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಬಾಳೆಯಾದಿಂದ ತೋಳಲ್ಲ ತಲೆ ಅಲ್ಲ ಹೌದಪ್ಪ ಹೌದು ಹಾಲೇನಂತ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅನ್ನಕ ಬರುದಿಲ್ಲ ಅಂತಕ್ಕಂತ ಮಾತು ಹೇಳ್ತಾರ ತಮ್ಮ ಹೌದು ಕರೆ ಮಾತ ಇದನ್ನು ಮಾತು ಕರೆನೆ ಬಿಡು ಹೋದ ಪಳದೊಳಗ ಸರಜೋಡಿ ಕಲಾವಿದರು ಅಕ್ಕವ್ರು ಏನ ಹಾಡ್ಯಾರ ಏನ ಮಾತಾಡ್ಯಾರ ಅಂತಕ್ಕಂಥದ್ದು ಎಲ್ಲ ಕೂಡಿ ಜನ ಗೊತ್ತದ ಕೂಡಿದ ದೈವಕ್ಕೂ ಕೋನದ ಇವತ್ತಿನ ದಿನದಲ್ಲಿ ತಮ್ಮ ವ್ಯವಹಾರ ಅನ್ನತಕ್ಕಂಥದ್ದು ಹೆಂಗ ಆಗಿರಬಾರ್ದಪ್ಪ ಅಂತ ಕೇಳಿದ್ರ ಹೆಂಗ ಆಗಿರಬಾರ್ದವ A to Z ಅಂದಂಗ ಆಗಿರಬಾರ್ದು ತಮ್ಮ A to Z ಅಂದ್ರೆ ಅಣ್ಣ ವ್ಯವಹಾರ ಅಂತಕ್ಕಂಥದ್ದು ಹೆಂಗ ಆಗಿರಬಾರ್ದಪ್ಪ ಅಂತಂದ್ರ ಹೆಂಗಾಗಿರ್ಬಾರ್ದು A to Z ಅಂದಂಗ ಆಗಿರಬಾರ್ದು A to Z ಅಂದ್ರೆ ಹೆಂಗಪ್ಪ ಒಂದು ಊರೊಳಗ ತಮ್ಮ ಒಂದು ಊರಾಗ ಒಬ್ಬ ಪ್ರಾಯಕ್ಕೆ ಬಂದ ಮಗ ಇದ್ದ ಯಾರಿದ್ರು ವಯಸ್ಸಿಗೆ ಬಂದ ಮಗ ಇದ್ದ ಪ್ರಾಯಕ್ಕೆ ಬಂದ ಮಗ ಇದ್ದ ಮಗಗ ಮದುವೆ ಮಾಡ್ಬೇಕಂತ ತಂದೆ ಏನ್ ಮಾಡಿದ ಮಗನ ಕರ್ಕೊಂಡು ಕನ್ಯಾ ನೋಡಕ್ ಹೋದ ಹೌದು ಒಂದು ಊರಿಗೆ ಹೋದ ಕನ್ಯಾ ನೋಡಕ್ ಹೋದಂತ ಸಂದರ್ಭದಾಗ ಏನಾಗಿತ್ತು ಹುಡುಗಿ ಬಂದು ಮುಂದೆ ಕೂತಳು ಹೌದಾ ಅವಾಗ ಹುಡುಗನ ತಂದೆ ಹುಡುಗಿಗೆ ಕೇಳ್ತಾನ ಏನಂತ ಕೇಳಿದ ತಂಗಿಯ ಸಾಲಿ ಅಷ್ಟ ಕಲತಿ ನಿಮ್ಮ ಮನೆ ದೇವ್ರ ಹೆಸರೇನ ತಾಯಿ ತಂದೆ ಹೆಸರೇನಂತ ಕೇಳ್ದ ಅವಾಗ ಹುಡುಗಿ ಎಲ್ಲಾ ಮಾತಿಗೆ ಮಾತಿಗೆ ಉತ್ತರ ಕೊಟ್ಟಳು ಹೌದಪ್ಪ ಹೌದಾ ಅವಾಗ ಹುಡುಗನ ತಂದೆ ಇನ್ನೊಂದು ಮಾತು ಹುಡುಗಿಗೆ ಕೇಳ್ತಾನ ಏನಂತ ಕೇಳಿದ ತಂಗಿ ನಿನಗ ಅಡಿಗೆ ಏನೇನ ಮಾಡಾಕ ಬರ್ತದಂತ ಕೇಳ್ದ ಅವಾಗ ಹುಡುಗಿ ಹೇಳ್ತಾಳ ಏನಂತ A to Z ಎಲ್ಲ ಅಡಿಗೆ A to Z ಮಾಡ್ತೀನಿ ಅಂತಂದಳು ಹೌದಪ್ಪ ಹೌದಾ ಅವಾಗ ಹುಡುಗನ ತಂದೆ ತಿಳ್ಕೊತಾನ ಏನಂತ ತಿಳ್ಕೊಂಡಮ್ಮ ಹುಡುಗಿ ನೋಡ್ಲಕ್ಕೂ ಚಂದದ ಓದ್ಲಕ್ಕೂ ಬರ್ತದ ಬರೀಲಕ್ಕೂ ಬರ್ತದ ಹೌದಾ ಅಡಿಗೆನೂ ಎಲ್ಲಾನು ಮಾಡ್ತದಪ್ಪ ಅಂತಂದ್ರ ನಮಗೇನ ಅಭ್ಯಂತರ ಇಲ್ಲ ತಿಳ್ಕೊಂಡು
ಎಂಗೇಜ್ಮೆಂಟ್ ಮಾಡಿ ಮುಂದೆ ಸ್ವಲ್ಪ ದಿವಸ ಬಿಟ್ಟು ಮುಂದೆ ಮದುವೆ ಮಾಡಿ ಸೊಸಿನ ಮಾಡಿ ಮನೆಗೆ ಕರ್ಕೊಂಡು ಬಂದು ಸೊಸಿ ಆಗಿ ಮನೆಗೆ ನಡಿಲಾಕ ಬಂದಳು. ಹೌದಾ? ಸೊಸಿ ಆಗಿ ಮನೆಗೆ ನಡಿಲಾಕ ಬಂದಂತ ಸಂದರ್ಭದಾಗ ಸೊಸಿ ದಿನ ಪ್ರತಿ ಮನೆಯೊಳಗ ಅಡಿಗೆ ಏನ್ ಮಾಡ್ತಿದಳು? ಏನಂತ ಮತ್ತೆ ಅಡಿಗೆ? ದಿನ ಪ್ರತಿ ಹಿಟ್ಟಿನ ಜುನಕ ಅನ್ನ ಹಿಟ್ಟಿನ ಜುನಕ ಮಾಡ್ತಾ ಬಂದಳು. ಅವಾಗ ಮಾವ ತಿಳ್ಕೊತಾನ ಏನಂತ? ಸೊಸಿ ಈಗ ಹೊಸ್ತಾಗಿ ಮನೆಗೆ ನಡಿಲಾಕ ಬಂದಾಳ ಮನೆಯೊಳಗ ಏನೋ ಸಾಮಾನ ಕೂನಿಲ್ಲ ಅದಕ್ಕೆ ಮಾಡ್ಲಾಕತ್ತಾಳ ಬರಬರ್ತ ಸುಧಾರಿಸ್ತಾಳ ಅಂತ ತಿಳ್ಕೊಂಡ ಮಾವ. ಅವಾಗ ಸೊಸಿ ಇದು ಹಿಂಗೆ ಎಲ್ಲಿ ತನಕ ಹೋಯ್ತಪ್ಪ ಅಂತಂದ್ರ ಎಷ್ಟು ದಿನ ಹೋಯ್ತ್ರಿ? 15 ದಿವಸ ತಿಂಗಳು ಹೋಯ್ತು ಕರೆ ಸೊಸಿಯನ ಪರಕ್ ಆಗಲಿಲ್ಲ. ಸೊಸಿಯನ್ನು ಸುಧಾರಿಸಲಿಲ್ಲ, ಸೊಸೆಯನ ಪರಕ್ ಆಗಲಿಲ್ಲ. ಅವಾಗ ಮಾವಾಗ ಬ್ಯಾಸರಾಗಿ ಸೊಸೆಗೆ ಕೇಳ್ತಾನ ಏನಂತ? ಸೊಸೆ ನೋಡ್ಲಾಕ ಬಂದಾಕರ ಕೇಳಿದ್ರ ಅಡಿಗೆ ಎಲ್ಲ ಎಟ್ಟು ಜಡ್ಡ ಮಾಡ್ತೀನಂದಿದ್ದಿ ಸೊಸೆ ಆಗಿ ಮನೆಗೆ ನಡಿಲಾಕ ಬಂದಿ 1 ತಿಂಗಳಾಯ್ತು ನೋಡ್ಲಾಕತ್ತೀನಿ. ಹೌದು, ಏನ್ ಮಾಡಾಕತ್ತಾಳು? ಹಿಟ್ಟಿನ ಜುನಕ ಅನ್ನ ಮಾಡುದು ಬಿಟ್ರ ಬ್ಯಾರೇನು ಮಾಡವಲ್ಯವ ಅಂತಂದ. ಅವಾಗ ಹುಡುಗಿ ಹೇಳ್ತಾಳ ಮಾವಾಗ ಏನಂತ ಹೇಳ್ತಾಳ ಸೊಸಿ? ಮಾವಾರ ಓ ಮಾವಿದ್ದಿದ್ದೆ ಕರೆ ಅದ. ಹೌದಾ? ಮಾವಾರ ನಿಮ್ಮ ನೋಡಾಕ ಬಂದಾಕರ ನಾ ಹೇಳಿನಿ ಏನಂತ? ಏಟು ಜಡ್ಡು ಅಟ್ಟ ಮಾಡ್ತೀನಿ ಎಂದುಳಿಕಿ. ಸೊಸಿ ಮಾತು ಕೇಳಿ ಮಾವಾಗ ದಿಗಲ ಬಡಿತ್ತು. ಏನಂದ ಮಾವ? ಏಟು ಜಡ್ಡರೇ ಸೊಸಿ ಮಾಡ್ತೀನಿ ಅಂದಾಳ. ಏಟು ಜಡ್ಡು ಅಟ್ಟೆ ಮಾಡ್ತೀನಿ ಅಂತ ಹೇಳ್ತಾಳ. ಇದ್ರ ಅರ್ಥ ಏನದ ತಿಳ್ಕೊಬೇಕಂತೇಳಿ ಮಾವ ಒಳ್ಳಿ ಸೊಸಿಗೆ ಕೇಳ್ತಾನ. ಹೌದಪ್ಪ, ಹೌದು. ಏನಂದ್ರು ಸೊಸಿ? ಸೊಸಿ ಏಟು ಜಡ್ಡು ಅಂದ್ರೆ ಏನ ತಂಗಿ ಅಂದವ. ಅವಾಗ ಸೊಸಿ ಹೇಳ್ತಾವ ಮಾವಾಗ ಏನಂತ? ಮಾವರ ಏ ಅಂದ್ರ ಅನ್ನ ಜಡ್ ಅಂದ್ರ ಜುನಕ್ ಅಂದಳತಿಕೆ ಸುಂದರಾಬಾಯಿ. ಸುಂದರಾಬಾಯಿ ಕೆಲ್ಸ ಹಿಂಗಾಗ್ಬಾರ್ದತ್ತ. ಯಾಕಪ್ಪ ಅಂತಂದ್ರ ನಾವೊಂದು ಹೇಳುದು ಅವ್ರೊಂದು ತಿಳ್ಕೊಳ್ಳೋದು, ಅವ್ರೊಂದು ಹೇಳುದು ನಾವೊಂದು ತಿಳ್ಕೊಳ್ಳೋದು ವ್ಯವಹಾರ ಇವತ್ತಿನ ದಿನದಲ್ಲಿ ಗೌರಿಕೆ ಗ್ರಾಮದೊಳಗೆ ಹಾಗಿರಬಾರದು ತಮ್ಮ. ಹೌದ್ ಹೌದ್ ಹೌದ್, ಕರೆ ಅದ ಮಾತ. ಈಗಾಗ್ಲೇ ಅವ್ವನ ಬಳಗ ಅಪ್ಪನ ಬಳಗ ಬಾಳ ಚಂದ ಕೂಡ್ಯಾರ. ಅಕ್ಕನ ಬಳಗದವರು ಬಾಳ ಚಂದ ಹಾಡಿ ಜನರಿಗೆ ಎಲ್ಲ ಸಂತೋಷವನ್ನ ಮಾಡಿ ಸಂಗೋಲನ ಕ್ಯಾಲಿ ಹಾಡಿ ನಮಗ ಪಾಳೆ ಕೊಟ್ಟು ಹೋಗ್ಯಾರ. ಈಗ ನಾವು ಜನರಿಗೆ ಹೆಂಗ ಬೇಕು ನೋಡ ಹಂಗ ಕಾರ್ಯಕ್ರಮ ಮಾಡುದದ, ಕೊಡುದದ. ಅದಕ್ಕ ತಮ್ಮ ಏನಂತೇವ ಮಾತ? ಇನ್ನ ಅಕ್ಕರ ಕಡೆ ಮಾತುಗಳ ಬಾಳದವು. ಮಾರ್ಗ ಮುಗಿದ ಬಳಿಕ ಅಕ್ಕರ ಕಡೆ ಹೋಗುದದ. ಪದ ಮುಂದುವರ್ಸ್ರೇನು? ಏನ ಪದ ಮುಂದುವರ್ಸೋಣ ಹೆಂಗ? ಹೆಣ್ಣಿನ ಜನ್ಮ ಅಂತಕ್ಕಂಥದ್ದು ಹುಟ್ಟಿ ಬಂದ ಬಳಿಕ ಹೆಂಗದ? ಬಾಳ ಕಷ್ಟ ಅದನ್ರಿ. ಕೇಳ್ತೇನೆ ಹೇಳ್ತೀನಿ, ಹೇಳ್ರಲ್ಲ. ಹೆಣ್ಣಿನ ಬಾಳೆದಾಗ ಯವ ಏನ ಕಾಣತೈತಿ, ಹೆಣ್ಣಿನ ಬಾಳೆದಾಗ ಯವ ಏನ ಕಾಣತೈತಿ, ಮಣ್ಣಾಗ ಹೋಗೋ ತನಕ ಮನಸ ಮರಗೆ ಸಾವತೈತಿ, ಕನಸ ಕಂಡ ಸಾವತೈತಿ. ಅದಕ್ಕ ತಮ್ಮ ಯಾಕಪ್ಪ ಅಂತಂದ್ರ ಹೆಣ್ಣು ಮಕ್ಕಳಾಗಿ ಧರಣಿಗೆ ಹೊಟ್ಟಿ ಬಂದ ಬಳಿಕ ಮದುವೆ ಆಗೋತನ ಹೆಂಗಿರಬೇಕು, ಮದುವೆ ಆದ ಬಳಿಕ ಹೆಂಗಿರಬೇಕು, ಮದುವೆ ಆಗಿ ಮಕ್ಕಳಾದ ಬಳಿಕ ಹೆಂಗಿರಬೇಕು. ಹೆಣ್ಣಿನ ಜನ್ಮ ಒಬ್ಬರ ಕೈಯಾಗೆ ಬಂದಾದ. ಹೌದಪ್ಪ, ಹೌದು. ಹೆಂಗ ಬಂದದೇವ? ಹುಟ್ಟಿದ ಬಳಿಕ ಗಂಡನ ಮನೆಗೆ ಹೋಗೋ ತನಕ ತಾಯಿ ತಂದೆ ಮಾತು ಕೇಳಬೇಕು. ಹೌದಪ್ಪ, ಹೌದು. ಏನ್ ಕಷ್ಟ ರೀ? ಗಂಡನ ಮಾಡ್ಕೊಂಡು ಹೋದ ಬಳಿಕ ಮಕ್ಕಳಾಗೋ ತನಕ ಗಂಡನ ಮಾತು ಕೇಳಬೇಕು. ಮುಂದ ಮಕ್ಕಳು ದೊಡ್ಡವರಾದ್ರಪ್ಪ ಅಂತಂದ್ರ ಮಕ್ಕಳ ಮಾತು ಕೇಳಿ ಮೂಲಿ ಹಿಡಿಬೇಕಾಗತ್ತದ. ಹೌದ್ ಹೌದು. ಹೆಣ್ಮಕ್ಳು ಹಣೆಯವ್ರ ಹಂಗೆ ಏನ್ ಬಂದ ದೇವ್ರೇ ಬದ ಕಳಿಸ್ಯಾರ. ನಾವು ನೀವ್ ಏನ್ ಮಾಡೋದು? ಹೆಣ್ಣಿನ ಜನ್ಮ ಅಂತಕ್ಕಂಥದ್ದು ಹಿಂಗದ. ಅದಕ್ಕ ತಮ್ಮ ಆಗಿನ ಕಾಲದ ಸ್ವಸ್ಥರು ಹೆಂಗಿದ್ರು ಈಗಿನ ಕಾಲದ ಸ್ವಸ್ಥರು ಹೆಂಗ್ ಬಂದಾರು? ಹೆಂಗ್ ಬಂದಾರ ಇವ? ನಿನ್ನ ಕೂನಿಲ್ಲ ಹೇಳಿದ್ರೆ ಗೊತ್ತಾಕದೇವಾ? ಆಗಿನ ಕಾಲದ ಸ್ವಸ್ಥರು ಹೆಂಗಿದ್ರು ಈಗಿನ ಕಾಲದ ಸ್ವಸ್ಥರು ಹೆಂಗ್ ಬಂದಾರಪ್ಪ ಅಂತಂದ್ರ ಹೆಂಗ್ ಬಂದಾರು? ಆಗಿನ ಕಾಲದೊಳಗ ಹೇಮರೆಡ್ಡಿ ಮಲ್ಲಮ್ಮನ ಅತ್ಯಾರು. ಯಾರು? ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮನ ಅತ್ಯು ಪದ್ಮವ. ಪದ್ಮವ ದಿನ ಪ್ರತಿ ಮಲ್ಲಮ್ಮನ ಕೈಯ ಕಾಲ ಒತ್ತಿಸುವಂತಿದಳು. ಕೈಯ ಕಾಲ ಒತ್ತುವಂತ ಸಂದರ್ಭದಾಗ ಒಂದು ದಿವಸ ಏನಾಗಿತ್ತು? ಪದ್ಮವ್ವ ಮಲ್ಲಮ್ಮ ಸೊಸೆಯಾಗಿರ್ತಕ್ಕಂತ ಮಲ್ಲಮ್ಮಗ ಜಾಡಿಸಿ ಒದಿತಾಳ. ಅವಾಗ ಮಲ್ಲಮ್ಮ ಅತ್ತಿ ಒದ್ದಾಳಂತ ಸಿಟ್ಟಿಗೆ ಬರಲಾರ್ದೇನೆ ಒಳ್ಳೆ ಎದ್ದು ಬಂದ ಅತ್ತೆ ಕೈ ಕಾಲ ಒತ್ಲಾಕತ್ತಳು. ಅವಾಗ ಪದ್ಮವಂತಾಳ ಮಲ್ಲಮ್ಮಗ ಏನಂತಾಳ ಮಾತಾ? ಏ ಮಲ್ಲಿ, ಏ ಮಲ್ಲಮ್ಮ, ನಿನ್ನ
ನಿನ್ನ ಜಲಮಕ್ಕ ನಾಚಿಕೆ ಬರ್ತದಿಲ್ಲ ಒತ್ತರ್ನ ಎದ್ದು ಬಂದು ಒಳ್ಳೆ ಕೈ ಕಾಲು ಒತ್ತುತ್ತಿದ್ದಲ್ಲ ಅಂದಳು ಎಂತ ಚೀಮಾರ್ ಜನ್ಮದವ ನಿಂದು ತಂದ್ಳು. ಅವಾಗ ಮಲ್ಲಮ್ಮ ಹೇಳ್ತಾ ಅತ್ತಿಗೆ ಏನಂತ ಹೇಳ್ತಾಳ ಅತ್ತಿಗೆ? ಅತ್ತಿ ನಿಮ್ಮ ಶರೀರ ಎಲ್ಲ ಹಣ್ಣು ತಗೊಲಾಗೈತಿ, ಮುಪ್ಪಾನ ವಯಸ್ಸಾಗೈತಿ. ಹೌದಪ್ಪ ಹೌದು. ನನ್ನಂತ ಬಿರುಸನ ಮೈಗೆ ಒದ್ದಿರಪ್ಪ ಅಂತಂದ್ರೆ ನಿಮ್ಮ ಕಾಲು ನೋವಾಗ್ಯದ ಅಂತೇಳಿ ಒತ್ತಲಾಕತ್ತೀನಿ ಅತ್ತಿ ಅಂದಳತ್ತ. ಆಗಿನ ಕಾಲದೊಳಗ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದಮವ್ವ ಸೊಸಿ ಕೈಲೆ ಸೇವೆ ಮಾಡಿಸ್ಕೊಂಡಳತ್ತೆ ತಿಳ್ಕೊಂಡು ಈಗಿನ ಅತ್ತಿದೇವ್ರು ಈಗಿನ ಸ್ವಸ್ಥರ ಕೈಲೆ ಸೇವೆ ಮಾಡಿಸ್ಕೊಳಕ್ ಜೇರ್ ಕರ್ತ ಪ್ರಯತ್ನ ಪಟ್ರಪ್ಪ ಅಂತಂದ್ರ ಏನ್ ಮಾಡ್ತಾರೆ ಈಗಿನ ಸ್ವಸ್ಥರು? ಈಗಿನ ಸ್ವಸ್ಥರ ತಮ್ಮ ಕೈಯ ಕಾಲ ಒತ್ತಂಗಿಲ್ಲ. ಏನ್ ಮಾಡ್ತಾರೆ? ಡೈರೆಕ್ಟ್ ನಿಮ್ಮ ಕುತ್ತಿಗೆನ ಒತ್ತಾರಿ ಅವ್ರು. ಯಾಕಪ್ಪ ಅಂತಂದ್ರ ಎಲ್ಲಾರು ಹಂಗಿರಂಗಿಲ್ಲ. ಹೌದು, ಎಲ್ಲರಿಗೂ ಅನ್ನಕ್ ಬರಂಗಿಲ್ಲವಾ? ಎಲ್ಲರಿಗೂ ಹಂಗ ಅನ್ನಕ್ ಬರಂಗಿಲ್ಲ. ಹೌದಾ? ಯಾಕಪ್ಪ ಅಂತ ಸ್ವಸ್ಥರು ಅತ್ತಿದೇವ್ರನ್ನ ತಾಯಿ ಸಮಾನ ನೋಡ್ಕೊಳ್ಳೋರು ಇರ್ತಾರ. ಅದಾರು ಸೊಸಿ ಬಂದ ಬಳಿಕ ಅತ್ತಿ ಮಾವನ ಮೂಲೆ ಕುಂದ್ರಿಸಿ ಸಂಸಾರ ಮಾಡಕ್ಕೆ ಸೊಸಿನೂ ಇರ್ತಾಳ. ಹೌದ್ ಅವರು ಅದಾರ. ಜಗತ್ತು ಎಲ್ಲಾನು ಇದೇ ಇದು. ಯಾಕಪ್ಪ ಅಂತ ಎಲ್ಲಾ ಇದ್ದಕರೆ ಜಗತ್ತಾಗತ್ತದ. ಹೌದಾ? ಎಲ್ಲಾರು ಕೂಡಿದಕ್ಕರೆ ಜಾತ್ರೆ ಹೆಂಗ ಆಗತ್ತ ನೋಡಿ, ಎಲ್ಲಾ ಇದ್ದಕರೆ ಜಗತ್ತಿರ್ತದ. ಹೌದ್. ಅದಕ್ಕ ತಮ್ಮ ಏನಾಯ್ತಿವ? ಅದಕ್ಕ ತಮ್ಮ ಹೇಳ್ರಿವ. ಸಂಕನಾಳ ಗುರ್ಲಿಂಗ್ ಸರ್ ಅವರಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತಾರ. ಏನಂತ ಹೇಳ್ಯಾರಿವ? ಹುಚ್ಚ ಕುರುಬ ಅಂತ ತುಚ್ಚಿ ಮಾತಾಡಬ್ಯಾಡ್ರಿ, ಇದ್ದಂಗ ತೊಳದ ಮುತ್ತ. ಯಾಕಪ್ಪ ಅಂತಂದ್ರ ಹುಚ್ಚ ಕುರುಬರ್ ಅಂತೇಳಿ ತುಚ್ಚಿ ಮಾತಾಡಕ್ ಹೋಗ್ಬೇಡ್ರಿ. ಮನಸ್ಸ ತೊಳದ ಮುತ್ತಿನಂಗಿರ್ತದ. ಅದಕ್ಕ ಕನಕದಾಸ ಎಂತ ಒಂದು ಸಾರಾಂಶವನ್ನ ಹೇಳುದಪ್ಪ ಅಂತಂದ್ರ ಕನಕದಾಸ ತಮ್ಮ ಭಕ್ತಿ ಮಾಡುತ್ತ ಎಲ್ಲಿಗೆ ಹೋದ? ಎಲ್ಲಿಗೆ? ತಿರುಗುತ್ತಾ ಉಡುಪಿ ಶ್ರೀಕೃಷ್ಣನ ಗುಡಿಗೆ ಹೋದಾಕರ ಏನಾಗಿತ್ತವ ಮಾತಾ? ಅಲ್ಲಿ ಇರ್ತಕ್ಕಂತ ಬ್ರಾಹ್ಮಣರು ಕನಕದಾಸಗೆ ಹೇಳ್ತಾರ, ಏನಂತ? ನೀ ಕೇಳು ಕುರುಮದಿ, ನಿನಗ ಗುಡಿ ಒಳಗ ಬಿಡದಿಲ್ಲ ಅಂತ ಹೇಳಿ ಅಂತಂದ್ರು. ಅವಾಗ ಕನಕದಾಸ ಹೇಳ್ತಾನ, ಏನಂತ? ಗುರು ಗುಡಿ ಬಳಿ ಹೋಗಿ ಭಕ್ತಿ ಮಾಡಿದ್ರ ಅಷ್ಟೇ ನನಗ ದರ್ಶನ ಕೊಡದಿಲ್ಲ ಕರೆ, ನನ್ನ ಭಕ್ತಿ ಶ್ರೇಷ್ಠವಾದತೆ ಇದ್ದಿದ್ದೇ ಕರೆ ಇತ್ತಪ್ಪ ಅಂತಂದ್ರ ನಾ ಎಲ್ಲಿ ಕುಂತ ಭಕ್ತಿ ಮಾಡಿದ್ರು ನನ್ನ ಗುರು ದರ್ಶನ ಕೊಡ್ತಾನ ಅಂತೇಳಿ ವಿಶ್ವಾಸ ಇಟ್ಟು ಏನ್ ಮಾಡದ? ಯಾವ ಕನಕದಾಸ ಗುಡಿಯಿಂದ ಹೋಗಿ ಭಕ್ತಿ ಮಾಡ್ಲಕತ್ತ. ಗುಡಿ ಹಿಂದ್ಗಡೆ ಕುತ್ಕೊಂಡು ಭಕ್ತಿ ಮಾಡಕತ್ತ. ಗುಡಿಯಿಂದ ಹೋಗಿ ಭಕ್ತಿ ಮಾಡ್ಲಕತ್ತ. ಯಾವ ಕನಕದಾಸನ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮ ಪೂರ್ವಕ್ಕಿದ ಮುಖ ಪಶ್ಚಿಮಕ್ಕೆ ತಿರುಗಿ ಕಿಂಡಿ ಒಳಗ ಕನಕದಾಸನ ದರ್ಶನ ಕೊಟ್ಟಾನ. ಈಗಾದ್ರೂ ನೋಡ್ಲಾಕ ಸಿಗುತ್ತದ ಕನಕನ ಕಿಂಡಿ ಅಂತ. ಕನಕನ ಕಿಂಡಿ ಅಂತ ಉಡುಪಿ ಒಳಗೆ ಏನಾದ್ರೂ ನೋಡ್ಲಾಕ ಸಿಗುತ್ತದ ಅಂತ ಕುರುಬರು ಇವತ್ತಿನ ದಿನದಲ್ಲಿ ಇತಿಹಾಸನ ಉಳಿಸಿ ಹೋಗ್ಯಾರ. ಉಳಿಸ್ಯಾರಿವ. ಅದನ್ನ ಪದ್ಯ ರೂಪದೊಳಗ ಸರ್ ಅವ್ರ ಹೆಂಗ ಬರದಾರಿವ? ಪೂರ್ವಕ್ಕಿದ್ದ ಮುಖ ಪಶ್ಚಿಮಕ್ಕ ತಿರುಗಿ ಬಿದ್ದ ಒಂದು ತೋತ, ದರ್ಶನ ಕೊಟ್ಟು ಗುರು ಧೈರ್ಯದಲ್ಲೇ ಹೇಳಿದ ಇಟ್ಟು ವರದ ಹಸ್ತ. ಕನಕನ ಕಿಂಡಿ ಕಡಿತಾನ ಒಳದನ ಸುಳ್ಳಲ್ರಿ ಮಾತ. ಕನಕನ ಕಿಂಡಿ ಕಡಿತಾನ ಒಳದನ ಸುಳ್ಳಲ್ರಿ ಮಾತ. ಮೂಡರ ಭಕ್ತಿಗೆ ಕೇಳಿಲ್ಲ ಎಂಬುದು ಮಾಡ್ಯಾನ್ರಿ ಸಾಬೀತ. ಮೂಡರ ಭಕ್ತಿಗೆ ಕೇಳಿಲ್ಲ ಎಂಬುದು ಮಾಡ್ಯಾನ್ರಿ ಸಾಬೀತ. ನಿನಗೇನಾಗ್ಯದ? ನೋಡಿಲ್ಲ ನಾ. ಅದಕ್ಕ ತಮ್ಮ ಯಾವ ಗೌರ್ಕೆ ಗ್ರಾಮದೊಳಗ ಇವತ್ತಿನ ದಿನದಲ್ಲಿ ಅವ್ವನ ಬಳಗ ಬಾಳ ಚಂದ ಕುಡಿಯದ, ಅಪ್ಪನ ಬಳಗ ಅಣ್ಣನ ಬಳಗ ಬಾಳ ಚಂದ ಕುಡಿಯದ. ದೈವಕ್ಕೆ ಒಂದು ಮಾತು ಕೇಳುದದ. ಏನ್ರಿಪ್ಪ ಮಾತಾ? ಏನು ಕೇಳುದಪ್ಪ ಅಂತಂದ್ರ ತಾಯಿ ಬಳಗ ಬಾಳ ಚಂದ ಕುಡಿಯದ. ತಾಯಿ ಬಳಗದ ಮ್ಯಾಲ ಒಂದಿಷ್ಟು ತತ್ವದ ನುಡಿಗಳದಾವ. ಹಾಡಂದ್ರ ಹಾಡ್ತೇವೆ, ಬ್ಯಾಡಂದ್ರ ಬಿಡ್ತೇವ್ರಿ. ಹಾಡು ಎರಡನೇ ಸಂದದ ನಮಸ್ಕಾರಗಳನ್ನ ಹೇಳುತ್ತಾ ಸಲ್ಲಿಸುತ್ತ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಏನ್ ಹೇಳ್ತಾರಪ್ಪ ಅಂತಂದ್ರ ಏನಂತ ಹೇಳ್ತಾರಿವ? ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಗೊಳ್ಳ
ಹೌದ್ರಿಪ್ಪ ಹೌದಾ. ಒಟ್ಟ ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಅಂತ ಹೇಳ್ತಾರ ತಮ್ಮ. ಹಾ ರಾಮನಾಥ ರಾಮನಾಥ. ಈ ಮಾತಿನ ತಾತ್ಪರ್ಯ ಏನಪ್ಪ ಅಂತಂದ್ರ ಏನದ್ರಿ ಬೈ ಮಾತಿನ ತಾತ್ಪರ್ಯ? ಎಳ್ಳಿಲ್ಲಾರ್ದ ಗಾಣದೊಳಗ ತಮ್ಮ ಬೆಳ ಬೆಳಗನ ಗಾಣ ಮಾಡಿದ್ರ ಎಣ್ಣೆ ಒಂಡೋದಿಲ್ಲ. ಹೌದಾ. ಗೊಳ್ಳು ಕೊಟ್ಟಿದ್ರ ಭತ್ತ ಆಗೋದಿಲ್ಲ. ಕಳ್ಳರು ಸುಳಿದಾಡುವಂತ ದಾರಿ ಒಳಗ ಸಂಪಾದನೆ ಗಳಿಕೆ ಆಗೋದಿಲ್ಲ. ಹೌದಾ. ಒಟ್ಟ ತೂರಿ ಕೈ ಹೊಟ್ಟಾದಂಗಾಗಿರಬಾರ್ದು, ವ್ಯವಹಾರ ಭತ್ತ ತೂರದಂಗಾಗಿರಬೇಕು ಅಂತ ಹೇಳ್ತಾರ. ಹೌದಪ್ಪ ಹೌದು, ಕರೆ ಅದ ಮಾತ. ಅದಕ್ಕೆ ತಮ್ಮ ಯಾವ ನನ್ನಪ್ಪ ಯೋಗಿನಾಥ ಅಮೋಘ ಶುದ್ಧ ಅಮೋಘ ಸಿದ್ಧ ಕೈಲಾಸದಲ್ಲಿ ಯಾವ ರೀತಿ ಹುಟ್ಟಿ ಬಂದ, ಯಾವ ರೀತಿ ಜನಿಸಿ ಬಂದನ್ರಿ ಇವ? ಕೈಲಾಸದಲ್ಲಿ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಜನಿಸಿ ಬಂದ ಕಾಲಕ್ಕ ಪಾರ್ವತ ದೇವಿ ಭಗವಂತಗೆ ಕೇಳ್ತಾಳ, ಏನದು ಮಾತ? ಭಗವಂತ ಓಹೋ ಈ ಹೊಟ್ಟಿರ್ತಕ್ಕಂತ ಕೂಸಿಗೆ ಹೆಸರು ಏನುಡುದು ಅಂದಾಕರ ಅವಾಗ ಭಗವಂತ ಹೇಳ್ತಾನ, ಏನಂತ? 7 ಯುಗದಾಗ ಹುಟ್ಟಿ 7 ಅವತಾರವನ್ನ ತೊಟ್ಟು ತೊಟ್ಟು ಅಮೋಘವಾದಂತ ಭಕ್ತಿ ಮಾಡ್ಯಾನು, ಇವನಿಗೆ ಅಮೋಘ ಶುದ್ಧ ಅಂತ ಹೇಳು ನಂದಾಕರ. ಯಾವ ತಾಯಿ ಪಾರ್ವತ ದೇವಿ ಅರದ ಅರಿಶಿಣದಂತ ಕುಟ್ಟಿದ ಕುಂಕುಮದಂತ ಸೋಷಿದ ಬಂಗಾರದಂತ ಚಲವಿಕೆ ನೋಡಿ ಹಸರಂಗಿ ಹಾಲಗಡಗ ಕುಸಲಾದ ಕುಂಚಿಗೆ ತೊಡಿಸಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಬರಿಸಿ ಹೊಟ್ಟೆ ಇದ್ದವನ ಬೆಟ್ಟ ಮಾಡ್ತಾಳ. ಹೌದಪ್ಪ ಹೌದಾ. ಅಮೋಘ ಶುದ್ಧ ಬೆಳೆದು ದೊಡ್ಡವನಾದ ಬಳಿಕ ಮುಂದೆ ಏನಾಯ್ತು ವಿಷಯ? ಯಾವ ತಾಯಿ ಪಾರ್ವತ ದೇವಿ ಅಮೋಘ ಶುದ್ಧ ಮುತ್ಯ ಒಂದು ಮಾತು ಕೇಳ್ತಾಳ, ಏನದು? ಅಮೋಘ ಶುದ್ಧ ನಿನಗ ತಂದೆ ಮ್ಯಾಲ ಬಾಳ ಪ್ರೀತಿ ಹಚ್ಚೋದು ಅಥವಾ ತಾಯಿ ಮ್ಯಾಲ ಬಾಳ ಪ್ರೀತಿ ಹಚ್ಚೋದು ಅಂದಾಕರ ಅವಾಗ ಏನ್ ಹೇಳ್ತಾನ ಅಮೋಘ ಸಿದ್ಧ ಮುತ್ಯ? ಅವಾಗ ಅಮೋಘ ಶುದ್ಧ ಮುತ್ಯ ತಾಯಿ ಪಾರ್ವತ ದೇವಿಗೆ ಹೇಳ್ತಾನ, ಏನಂತ? ಹರ ಮುನಿದರೆ ಗುರು ಕಾಯ್ತಾನ ತಾಯಿ. ಹೌದು. ಗುರು ಮುನಪ್ಪ ಅಂತಂದ್ರ ಧರಣಿ ಮ್ಯಾಲ ಕಾಯೋರು ಯಾರು ಇಲ್ಲ, ನನಗ ತಂದಿನೇ ಶ್ರೇಷ್ಠ ಅಂತ ಹೇಳ್ದ. ಅವಾಗ ತಮ್ಮ ಪಾರ್ವತ ದೇವಿಗೆ ಮುಗುಲ ಹರಿದ ಮೈ ಮೇಲೆ ಬಿದ್ದಂಗಾಯ್ತು, ಶಿಡಲ ಬಡ್ದಂಗಾಯ್ತು. ಹೌದು. ಹೊಟ್ಯಾನ ಕಳ್ಳ ಕೆತ್ತಿ ನೆಲಕ ಬಿದ್ದಂಗಾಯ್ತು. ಮಾತ. ಅವಾಗ ತಾಯಿ ಪಾರ್ವತ ದೇವಿ ಸಿಟ್ಟಿಗೆ ಬಂದು ಯಾವ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧಗ ಒಂದು ಮಾತು ಕೇಳ್ತಾಳ, ಏನದು ಮಾತ? ನಿನಗ ತಂದೆ ಮ್ಯಾಲ ಪ್ರೀತಿ ಹೆಚ್ಚಿದ್ದೇ ಕರೆ ಇತ್ತಪ್ಪ ಅಂತಂದ್ರ ಹೆಚ್ಚಿದ್ದೇ ಕರೆ ಇತ್ತಂದ್ರ ಹುಳ ಮುಟ್ಟಲಾರ್ದವು ಕಪ್ಪೆ ಕಲಕದ ಶೀತಾಳವನ್ನು ತಂದು ತಂದೆಯ ಸೇವೆ ಮಾಡು, ಅವಾಗ ನಿನ್ನ ತಂದೆನೇ ಶ್ರೇಷ್ಠ ಅಂತೇಳಿ ಒಪ್ಪುತ್ತೀನಿ ಅಂದಳು. ಹೌದಾ. ಅವಾಗ ತಾಯಿ ಮಾತಿಗೆ ಮೀರ್ಲಾರ್ದೆ ಅಮೋಘ ಸಿದ್ಧ ಮುತ್ಯ ಹುಳ ಮುಟ್ಟಲಾರ್ದವು ಕಪ್ಪೆ ಕಲಕದ ಶೀತಾಳವನ್ನ ತರ್ಲಕ್ಕ ಹೋದ. ಏನಾಯ್ತ್ರಿ ಹೋದಂತ ಸಂದರ್ಭದೊಳಗ ಅಮೋಘ ಸಿದ್ಧನ ಸೇವೆ ಭಂಗ ಮಾಡ್ಬೇಕಂತ ತಿಳ್ಕೊಂಡು ತಾಯಿ ಪಾರ್ವತ ದೇವಿ ಏನ್ ಮಾಡ್ತಾಳ? ಏನ್ ಮಾಡಿದಳು? ಸುಂದರವಾದ ಬಾಳಕಾವತ ದೇವಿನ ತಯಾರ ಮಾಡಿ ಅಪ್ಪ ಅಮೋಘ ಸಿದ್ಧನ ದಾರಿಗೆ ಅಡ್ಡ ಕಳಿಸ್ತಾಳ. ಯಾವ ಅಮೋಘ ಸಿದ್ಧ ಮುತ್ಯ ಹುಳ ಮುಟ್ಟಲಾರ್ದವು ಕಪ್ಪೆ ಕಲಕದ ಶೀತಾಳವನ್ನು ತಗೊಂಡು ಬರುವಂತ ಸಂದರ್ಭದಾಗ ಏನಾಗಿತ್ತು? ಬಾಳಕಾವತ ದೇವಿ ಅಮೋಘ ಸಿದ್ಧನ ದಾರಿಗೆ ಅಡ್ಡಗಟ್ಟಿ ನಿಂತಿದಳು. ಅವಾಗ ಅಮೋಘ ಸಿದ್ಧ ಮುತ್ಯ ಬಾಳಕಾವತ ದೇವಿಗೆ ಹೇಳ್ತಾನ, ಏನಂತ ಹೇಳಿದ? ಬಾಳಕಾವತ ದೇವಿ ನನಗ ದಾರಿ ಬಿಡು ಅಂತ ಹೇಳ್ದ. ಹೌದಾ. ಅವಾಗ ಬಾಳಕಾವತ ದೇವಿ ಅಮೋಘ ಸಿದ್ಧ ಮುತ್ಯಾಗ ಹೇಳ್ತಾಳ, ಏನಂತ ಹೇಳಿದವ? ಇವತ್ತ ನಾ ನಿನಗ ದಾರಿ ಬಿಡಲಕ್ಕ ಬಂದಿಲ್ಲ, ಹೌದಾ, ನಾ ನಿನ್ನ ಮದ್ವಿ ಆಗ್ಲಕ್ಕ ಬಂದೀನಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ಅವಾಗ ಅಮೋಘ ಸಿದ್ಧ ಮುತ್ಯ ಬಾಳಕಾವತ ದೇವಿಗೆ ಹೇಳ್ತಾನ, ಏನಂತ? ಇವಾಗ ನಾ ಮದ್ವೆ ಆಗುವಂತ ಸಂದರ್ಭದಾಗ ಇಲ್ಲ, ನನ್ನ ತಾಯಿಗೆ ಕೊಟ್ಟಿರ್ತಕ್ಕಂತ ಮಾತು ಉಳಿಸ್ಕೋಬೇಕಾಗ್ಯದ, ನಾ ಗುರು ಸೇವೆ ಮಾಡ್ಬೇಕಾಗ್ಯದ, ಭಕ್ತಿ ಮಾಡ್ಬೇಕಾಗ್ಯದ. ನನ್ನ ಯಾಕಪ್ಪ ಅಂತ ನಿನ್ನ ಮದುವೆ ಆಗುವಂತ ಸಂದರ್ಭ ಈಗಿಲ್ಲ, ನನ್ನ ಮದುವೆ ಆಗುವ ಆಶೆ ನಿನ್ನಲ್ಲಿ ಇದ್ದಿದ್ದೇ ಕರೆಯತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕು? ಮುಂದಿನ ಜನ್ಮದಾಗ ನಡಹಟ್ಟಿ ನಾಗರಾಯನ ಮನಿ ಒಳಗ ಪದ್ಮಾವತ ದೇವಿಯಾಗಿ ಹುಟ್ಟಿ ಬಾ, ಜನಿಸಿ ಬಾ. ಧರಣಿ ಮ್ಯಾಲ ಬಂದಾಕರ ನಿಮ್ಮ ಮನೆಗೆ ನಾ ನಿನ್ನ ನೋಡಾಕ ಬಂದಂತ ಸಂದರ್ಭದಾಗ ಟೈಮ್ದಾಗ ನನ್ನ ಕೂನ ಹಿಡ್ದಪ್ಪ ಅಂತಂದ್ರ ಮಾತ್ರ ಧರಣಿ ಮ್ಯಾಲ ನನ್ನ ನಿನ್ನ ಮದ್ವಿ, ಇಲ್ಲ ಅಂದ್ರ ನನ್ನ ಬೆತ್ತದ ಜೋಡಿ ಮದುವೆ ಅಂತೇಳಿ ಕೈಲಾಸದಾಗ ಅಮೋಘ ಸಿದ್ಧ ಮುತ್ಯ ಯಾರಿಗೆ ಮಾತು ಕೊಟ್ಟ? ಯಾರಿಗೆವಾ? ಬಾಳಕಾವತ ದೇವಿಗೆ ಮಾತು ಕೊಟ್ಟ. ಅವಾಗ ಬಾಳಕಾವತ ದೇವಿ ದಾರಿ ಬಿಟ್ಟು ಅವಾಗ ಅಮೋಘ ಸಿದ್ಧ ಮುತ್ಯ ಹುಳ ಮುಟ್ಟಲಾರ್ದವು ಕಪ್ಪಿ ಕಲಕದ ಶೀತಾಳವನ್ನು ತಂದು ತಂದೆ ತಾಯಿ ಸೇವೆ ಮಾಡಿದ. ಮಗನ ಭಕ್ತಿಗೆ ಮೆಚ್ಚಿದಂತ ಪಾರ್ವತ ದೇವಿ
ದೇವಿ ಅಮೋಘ ಸಿದ್ಧ ಮುತ್ಯಾಗ ಕೇಳ್ತಾಳ, ಏನದು? ಅಮೋಘ ಸಿದ್ಧ ನಿನ್ನ ಭಕ್ತಿಗೆ ಮೆಚ್ಚೇನಿ, ಹೌದಾ? ಏನು ಬೇಡ್ತಿ ಬೇಡ ಅಂದಾಕರ ಅಮೋಘ ಸಿದ್ಧ ಮುತ್ಯ ಏನ್ ಬೇಡ್ತಾನ, ಏನ್ ಬೇಡಿದ? ನನಗೇನೇನೋ ಬೇಡ ತಾಯಿ, ಹಾ ನಿನ್ನಂತ ಕಾಡು ತಾಯಿ ನನಗ ಕಡಿತನೇ ಇರ್ಲಿ ಬೇಡಿದ. ಹೌದಾ? ಅಮೋಘ ಶುದ್ಧನ ಭಕ್ತಿಗೆ ಮೆಚ್ಚಿದಂತ ಶಿವ ಪಾರ್ವತಿಯರು ಏನ್ ಮಾಡ್ತಾರ, ಏನ್ ಮಾಡಿದ್ರು? ಸ್ವಲ್ಪ ಇಂದ್ಲೋರ್ ದಂಧೆ ಮಾಡ್ಬೇಡ್ರಿ, ಸ್ಟೇಜ್ ನಿಂದ್ಲೋರ್. ಇರ್ಲಿ ನಡೀದಿ, ಅದು ಹಗಲತ್ ಹಾಡಿಕೆಲ್ಲತ್ತ ರಾತ್ರಿ ಲಗ್ನತ್ತ ಹಂಗೆ ಇದು ಬರ್ಲಿ. ಹಗಲತ್ತ ಹಾಡ್ಕಿನೂ ನಡ್ದಾವು, ರಾತ್ರಿ ಕೊರೋನಾದಾಗ ಮದ್ವಿನೂ ನಡ್ದಾವು. ಹೌದ್ ಹೌದ್ ಕರೆಕ್ಟ್ ಅದ ಮಾತಾ. ಅದಕ್ಕ ತಮ್ಮ ಹಾ ಯಾವ ಅಮೋಘ ಶುದ್ಧನ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿಯರು ಏನ್ ಮಾಡ್ತಾರ, ಏನ್ ಮಾಡಿದ್ರು? ಭಕ್ತರ ಉದ್ಧಾರ ಸಲುವಾಗಿ ಅಮೋಘ ಶುದ್ಧ ಮುತ್ಯನ ಎಲ್ಲಿಗೆ ಬರ ಮಾಡಿ ಕೊಡ್ತಾರ, ಎಲ್ಲಿಗೆ? ಯಾವ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕ ಮೂರೂರ ಮುಂಗಡಿ ಮೊಮ್ಮೆಟ್ಟ ಗುಡ್ಡಕ್ಕೆ ಬರ ಮಾಡಿ ಕೊಡ್ತಾರ. ಅಮೋಘ ಶುದ್ಧ ಮುತ್ಯ ಕೈಲಾಸದಿಂದ ಬರುವಾಗ ಏನೇನ ತಗೊಂಡು ಬಂದು ಧರಣಿ ಮೇಲೆ ಏನ ಕೂನ್ ಉಳಿಸ್ಯಾನ ಅಂತಕ್ಕಂಥದ್ದು. ಮತ್ತ ಮುಂದಿನ ಸಂದಿಗೆ ಹಾಡುದು, ಮುಂದಿನ ಸಂಧಿ ಹೇಳುದು ಮತ್ತ ಹಾಡುದು ಮಾಡೋದದ. ಇನ್ನ ನೇರವಾಗಿ ವಿಷಯ ಕಡೆ ಹೋಗೋದದ. ಬರ್ಲ ವಿಷಯ ಕಡೆ. ಅದ್ರಾಗ ಏನದ? ಹೋದ ಪಡೆದೊಳಗ ಸರದೋಡಿ ಕಲಾವಿದರಿಗೆ ದೈವದ ಅಪ್ಪಣೆಯನ್ನ ತಗೊಂಡು ಒಂದ್ ಪ್ರಶ್ನೆ ಕೇಳಿದ್ದೇನ. ಕೇಳಿದ್ರಿ ಅವರು ಒಂದು ಕೇಳ್ಯಾರ ನಿಮಗ. ಏನ ನಾ ಏನ ಕೇಳಿದ್ದೆ, ನೀವೇನ್ ಕೇಳಿರಿ, ಅವ್ರ ಏನ್ ತಿಳ್ಕೊಂಡಾರ, ಉತ್ತರ ಏನ್ ಕೊಟ್ಟಾರ? ನಾ ಏನ ಕೇಳಿದ್ದೆಪ್ಪ ಅಂತಂದ್ರ, ಯಾವ ಮುತ್ಯ ಮಾಳಿಂಗ ಯಾವ ಗುರು ಬೀರದೇವ್ರ ಭಕ್ತಿ ಮಾಡಿ ಗುರು ಬೀರದೇವ್ರ ಏನು ಬಯಸಿದ, ಹುಲಿ ಹಾಲು ಬಯಸಿದ. ಹೌದ್, ಹುಲಿ ಹಾಲು ಬಯಸಿದ ಸಂಬಂಧವಾಗಿ ಹೊರತೆ ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಕೊಟ್ಟಿದ್ದ ಸಂಬಂಧವಾಗಿ ಏನಾಗಿತ್ತು? ಒಂದ ಸಲ ಹುಲಿ ಹಾಲು ತಂದಿದ್ದ ಸಂಬಂಧವಾಗಿ ಹುಲಿ ಜಯಂತಿಯನ್ನ ಮಾಡಿ ಜಾಗೃತಪುರ ಪಟ್ಟಣ ಹೋಗಿ ಹುಲಿ ಜಯಂತಿಯನ್ನ ನಾಮವನ್ನ ಇಟ್ಟ ಹುಲಿ ಮುಖದ ಅಕ್ಷಿಯನ್ನ ಕಟ್ಟಿ ಹುಲಿ ಕೂನು ಹುಲಿ ಜಯಂತಿ ಒಳಗ ಉಳಿಸ್ಯಾರ. ಅದರಂಗ ಕುರಿ ಆದ್ರೂ ಇನ್ನೂವರೆಗೆ ಪದಮಗೊಂಡ್ಲಿಂದ ಕೂಡ ಇನ್ನೂವರೆಗೆ ಹಾಲು ಕೊಡ್ತದ. ಹಂಗ ಮಾಳಿಂಗರಾಯ ಮುತ್ಯ ಧರಣಿ ಮ್ಯಾಲ ಕುರಿ ಕೂನ ಏನ್ ಉಳಿಸ್ಯಾನ ಅನ್ನೇ ಸರದೋಡಿ ಕಲಾವಿದ್ರು ಬುಕ್ಕಿನ ತನಕ ಹೋಗ್ಯಾರ ಅವ್ರು. ಹೋಗ್ಯಾರ, ಶಾಣ್ಯರ್ದಾರ ಮತ್ತ ಬುಕ್ನಾಗ ಹೋಗಾರ ಅವ್ರು. ಯಾಕಪ್ಪ ಅಂತ ಸರದೋಡಿ ಕಲಾವಿದ್ರಿಗೆ ಒಂದು ಮಾತು ಹೇಳೋದದ. ಏನಂತ? ಯಾಕಪ್ಪ ಅಂತಂದ್ರ ಬುಕ್ಕ ಓದುವಂತ ದೊಡ್ಡ ಕಲಾವಿದರು ನಾವಲ್ಲ. ನಮ್ ಬುಕ್ ಅಂದ್ರೆ ಗೊತ್ತಿಲ್ಲ. ಬುಕ್ ಅಂದ್ರೆ ನಮಗ್ ಗೊತ್ತಿಲ್ಲ. ಸಿದ್ಧಾಂತಿಕೆ ವಿಷಯದೊಳಗ ನಾ ಕೇಳಿನಿ. ಹೌದಪ್ಪ, ಹೌದು. ಅದ್ರ ಸಿದ್ಧಾಂತ ತಿಳಿದಾಟ ಮಾತಾಡೋರು. ಯಾಕಪ್ಪ ಅಂತಂದ್ರ ನೋಡ್ಲಾಕ ಈಗ ಹೋಗಿ ನೋಡ್ಲಾಕ ಕೂಡ ಶುದ್ಧ ಅಂತ ಸಿಗಬೇಕಾದ ಸುಳ್ಳೆ ಪಿಳೆ ಮಾತಾಡೋದಿಲ್ಲ. ಡೆಬ್ಬಿ ಬಾರಿಸಿ, ಯಾಕಪ್ಪ ಅಂತಂದ್ರ ಡೆಬ್ಬಿ ಬಾರಿಸಿ ಗುಬ್ಬಿ ಅವಸು ಯಾವಾರ ನಮ್ಮದಿಲ್ಲ. ಯಾಕಪ್ಪ ಅಂತಾರ, ಸಿದ್ಧಾಂತ ಹೋಗಿ ನೋಡಿದ್ರು ಸಿಗಬೇಕದು. ಅಂತದನ್ನ ಕೇಳಿ ನಿಮ್ಮ ಬುಕ್ಕಿನಾಗ ಕೇಳಿಲ್ರಿ ಅಕ್ಕೋರನ. ನೀವು ಟಾವೆಲ್ದಾಗ ಬುಕ್ ಸುತ್ಕೊಂಡ್ಬಂದು ಹೇಳುವಂತ ಅವಶ್ಯಕತೆನೂ ಇಲ್ಲಿಲ್ಲ. ಅದು ಏನ್ ಹೇಳ್ಯಾರ ಅದು ನಮ್ಗೆ ಅಕ್ಷರ ತಿಳಿದಿಲ್ಲ. ಯಾಕಪ್ಪ ಅಂತಂದ್ರ ಅಕ್ಕೋರ್ದು ಸ್ವಲ್ಪ ವಾಯ್ಸ್ ದಪ್ಪಾಗಿದ್ದ ಸಂಬಂಧವಾಗಿ ಆ ಮೈಕ್ದೊಳಗ ಅವ್ರು ಹೇಳಿರ್ತಕ್ಕಂತ ಪ್ರಶ್ನೆ ಕ್ಲಿಯರ್ ಆಗಿ ಅದ ಕೇಳಿಲ್ಲ. ಕುರಿ ಮುಖದ ಅಗಶಿಯನ್ನು ಒಂದ್ ಊರೊಳಗ ಕಟ್ಟ್ಯಾರ ಅಂತಕ್ಕಂತ ಮಾತು ಹೇಳಿದ್ರು. ಅಕ್ಕೋರ ನಾ ಏನ ಕೇಳಿನಿ, ನೀವೇನಿ ಹೇಳಾಕತ್ತೀರಿ? ಹಿಂಗ್ಯಾಕ್ ಮಾಡಾಕತ್ತಾರನಪ್ಪ ಅವರು? ರಾತ್ರಿ ನಿಧಿಗೆಟ್ಟಾರ ಅಡಿಕೆ ಮಾಡಿ. ಮುತ್ಯ ಮಾಲಿಂಗರಾಯ ಧರಣಿ ಮ್ಯಾಲ ಹುಲಿ ಜಯಂತಿ ಮಾಡಿ ಹುಲಿ ಜಯಂತಿಯನ್ನ ನಾಮ ಹೆಂಗ್ ಉಳಿಸ್ಯಾನ ನೋಡು. ಮುತ್ಯ ಮಾಲಿಂಗರಾಯ ಕುರಿ ಜಯಂತಿ ಮಾಡಿ ಕುರಿ ಕೂನ ಎಲ್ಲಿ ಉಳಿಸ್ಯಾನ ಅಂತ ಕೇಳಿನ. ಮುತ್ಯ ಮಾಲಿಂಗರಾಯ ಏನು ಕೂನ್ ಉಳಿಸ್ಯಾನ ಅಂತ ಕೇಳೇವಿ. ನಿಮ್ಗ ಆ ಊರ ಕುರಿ ಮುಖದ ಅಗಶಿ ಅದ, ಈ ಊರ ಕುರಿ ಮುಖದ ಅಗಶಿ ಅದ, ನಾ ಅದನ್ನ ಕೇಳಿಲ್ರಿ ಅಕ್ಕೋರ. ಹೌದು. ಯಾಕಪ್ಪ ಅಂತಂದ್ರ ಮುತ್ಯ ಮಾಳಿಂಗ್ರ ಏನು ಕೂನ್ ಉಳಿಸ್ಯಾನ ನೋಡು. ಯಾಕಪ್ಪ ಅಂತ ಹುಲಿ ಜಯಂತಿ ಅನ್ನತಕ್ಕಂಥದ್ದು ಒಂದು ಜಾಗದ ಸ್ಥಳ ಹೆಂಗೈತಿ ನೋಡು, ಹಂಗ ಒಂದು ಸ್ಥಳ ಐತಿ. ಹಂಗ ಒಂದು ಸ್ಥಳ ಹುಲಿ ಜಯಂತಿ ಮಾಳಿಂಗ್ರ ಕೂನ್ ಉಳಿಸಿ ಬಿಟ್ಟು ಹೋಗ್ಯಾನ. ಇನ್ನಾದ್ರೂ ನೋಡ್ಲಾಕ್ ಹೋದ ಸಿಗುತ್ತದ. ಅದಕ್ಕ ತಮ್ಮ ಇರ್ಲಿ. ಇನ್ನೊಂದು ನಮಗ ಅವ್ರ ಪ್ರಶ್ನೆ ಕೇಳ್ಯಾರ. ಏನಂತ? ಯಾಕಪ್ಪ ಅಂತ ಆಲ್ಮೋಸ್ಟ್ ಆಲ್ ಇದು ಬುಕ್ದಾಗ ಇರ್ಬೇಕಂತ ನಾ ಅಂತೀನಿ. ಬುಕ್ಕ ಏನ್ ನೋಡ್ರಿ, ನಿಮ್ಗೆ ಗೊತ್ತದು. ಏನ್ ಕೇಳ್ಯಾರಪ್ಪ ಅಂತಂದ್ರ, ಏನವ? ಸತ್ಯವನ ಸಾವಿತ್ರಿ ಅನಲಾದೇವಿ ಸತ್ತ ಗಂಡನ ಜೀವ ಹೆಂಗ ಮರಳಿ ಪಡೆದಾರ ನೋಡು. ಅದೇ ರೀತಿಯಾಗಿ ಅಮೋಘ ಸಿದ್ಧನ ಸಂತತಿ ಒಳಗ, ಅಮೋಘ ಸಿದ್ಧನ ಮಠ ಮನಿ ಒಳಗ ಒಬ್ಬ ಸಿದ್ಧ ಒಂದು ಹೆಣ್ಣು ಮಗಳ ಗಂಡ ಸತ್ತಾನ. ಆ ಸತ್ತಂತ ಗಣಮಗ ಜೀವ ಬರಿಶಾನ. ಒಬ್ಬ ಸಿದ್ಧ, ಅಮೋಘ ಸಿದ್ಧನ ಮಠ ಮನಿ ಒಳಗಿನ ಸಿದ್ಧ ಜೀವ ಬರಿಶಾನ. ಆ ಸತ್ತಿರ್ತಕ್ಕಂತ
ಆ ಗಣಮಗನ ಹೆಸರೇನು ಅವನ ಹೆಂಡತಿ ಹೆಸರೇನು ಆ ಶುದ್ಧನ ಹೆಸರು ಏನು ಅಂತಕ್ಕಂತ ಮಾತ ಅಕ್ಕೋರ್ ಕೇಳ್ಯಾರ. ಕೇಳ್ಯಾರು ಯಾಕಪ್ಪ ಅಂತ ಇವತ್ತಿನ ದಿನದಲ್ಲಿ ಬುಕ್ಕಪ್ಪ ಅಂತ ಬುಕ್ಕಿನ ಸನೇಕ ನಾವಂತ್ರ ಹೋಗಿಲ್ಲ, ಬುಕ್ಕದ ಮಾರಿನೂ ನಾವ್ ನೋಡಿಲ್ಲ. ಯಾಕಪ್ಪ ಅಂತಂದ್ರ ಮದಗೋಣ ಮುತ್ತವ್ರು ಅಡವ್ಯಪ್ಪ ಮಾರ ಇಟ್ರಿ ಏನ್ ಬುಕ್ಕ ಬರದಾರ ನೋಡು, ಅದನ್ನೆಷ್ಟ ಅಮೋಘ ಶುದ್ಧನ ಸ್ಟೋರಿ ಇಟ್ಟು ಮಾಳಿಂಗರ ಸ್ಟೋರಿ ಇಟ್ಟು ಸಿದ್ಧಾಟಿಗೆ ನಮಗೆ ಏಟ್ ತಿಳಿತಾನೋ ಅಷ್ಟು ನಾವು ಮಾತಾಡ್ಕೊಂತ ಹೊಂಟಿದಾಗ್ಯದ. ಅಕ್ಕೋರ್ ಕೇಳ್ಯಾರಪ್ಪ ಅಂತ ಇವತ್ತಿನ ದಿನದಲ್ಲಿ ಹೇಳುದದ. ಹೇಳ್ರಿಲ್ಲ ತಿಳಿದಷ್ಟು ಅದ್ರಾಗ ಏನದ ಏನ್ ಹೇಳುದಪ್ಪ ಅಂತಂದ್ರ ಏನವ ಇದು ಸಿದ್ಧಾಟಿಕೆ ಬದಲಾಗ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕ. ಯಾವ ತಾಲೂಕ? ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕ. ನೀರ್ಲಕ್ಯಾರಿ ಒಳಗ ನೀರ್ಲಕ್ಯಾರಿ ಒಳಗ ಸಂಗನಗೌಡ ಅಂತಕ್ಕಂತ ಒಬ್ಬ ಸತ್ಯದ ಸಂಗನಗೌಡ ಅಂತಕ್ಕಂತ ಹೆಂಡತಿ ಹೆಸರು ಏನಪ್ಪಾ ಅಂತಂದ್ರ ಸಂಗನಗೌಡ್ತಿ. ಸಂಗಮ ಗೌಡ್ತಿ ಸಂಗಮ ಗೌಡ್ತಿಗೆ ಸಂಗಮನ ಗೌಡ್ತಿ ಗಂಡ ಸಂಗನಗೌಡ. ಆ ಸಂಗನಗೌಡ ಭೂತಾಳ ಶುದ್ಧ ಪ್ರಾಣ ಕೊಟ್ಟಾನಂತೇಳಿ ನಮಗಂಗ ಸಿದ್ಧಾಟಿಕೆ ರೂಪದೊಳಗ ತಿಳಿದ ಬಂದದ. ಅವನಾಗಿತ್ತಪ್ಪ ಅಂತಂದ್ರ ಒಪ್ರಿ, ಅಲ್ಲಾಗಿತ್ತಪ್ಪ ಅಂತ ದೈವಕ್ಕ ಹೌದನ್ನಂಗ ಹೇಳಿದ್ರೆ ಏನೋ ಬುಕ್ಕಿನ ಪ್ರಕಾರ. ಯಾಕಪ್ಪ ಅಂತ ಇದು ಬುಕ್ ನಂಬಲಿಲ್ಲ, ಮತ್ತ ಆಮೇಲೆ ತಮ್ಮ ಅಂದ್ರ ನಮಗ್ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರ ಅಮೋಘ ಸಿದ್ಧನ ಒಂದು ನಾಟಕ ಅಂತ ಬುಕ್ ಬರ್ತದ. ಅಮೋಘ ಸಿದ್ಧನ ನಾಟಕ, ಅಮೋಘ ಸಿದ್ಧನ ಬುಕ್ ಅಂತ ಒಂದು ನಾಟಕ ಬರ್ತದ. ಆ ನಾಟಕದೊಳಗ ತಮ್ಮ ಕಮಲಾದೇವಿ ಅನ್ನೋ ಒಬ್ಬಕಿ ಹೆಣ್ಮಗಳ ಗಂಡ ಜಗನ್ನಾಥನವ. ಜಗನ್ನಾಥನ ಹಾವು ಕಡದ ಸತ್ತಿದ್ದ. ಹಾವು ಕಡದ ಸತ್ತಿರ್ತಕ್ಕಂತ ಜಗನ್ನಾಥ ಅಮೋಘ ಶುದ್ಧ ಭಂಡಾರ ಒಡೆದು ಮರಳಿ ಅಭಿಷಾನ ಅಂತಕ್ಕಂಥದ್ದು ಅಮೋಘ ಶುದ್ಧ ನಾಟಕದ ಬುಕ್ಕದೊಳಗೆ ಇದು ಸಿಗುತ್ತದ. ಇದು ನಮಗ ತಿಳಿದಷ್ಟು ನಮ್ಮ ಗುರುಗಳು ಹೇಳಿದ ಮಟ್ಟಿಗೆ ನಾವು ಹೇಳಿದ್ದಾಗ್ಯದ. ಅಕ್ಕವ್ರ ಕರೆಕ್ಟ್ ಇತ್ತಪ್ಪ ಅಂತ ಒಪ್ರಿ, ಅಲ್ಲಾಗಿತ್ತಪ್ಪ ಅಂತಾರೆ ಹೇಳ್ರಿ. ಯಾಕಪ್ಪ ಅಂತ ನಿಮಗಿಂತ ಶಾಣ್ಯವರು ನಾವಲ್ಲ, ನಿಮ್ಮಷ್ಟು ಸಾಲಿನೂ ನಮ್ದು ಇದು ಡೊಳ್ಳಿನ ಪದೊಳಗ ಆಗಿಲ್ಲಪ್ಪ. ಯಾಕಪ್ಪ ಅಂತ ಇತ್ತಿತ್ಲಾಗ 5-6 ವರ್ಷ ಹಾಡುವಂತ ಕಲಾವಿದರ ನಾವದೇವಿ. ನೀವೇನು ಇದ್ರೊಳಗ ಹಾಳಾಕತ್ತೀರ ನೋಡು, ಅದ್ರ ಒಟ್ಟು ವಯಸ್ಸದಾವ ನನಗ. ಬರಾಬರಿ ಅದ ಮಾತಾ. ಅದಕ್ಕ ತಮ್ಮ ಇರ್ಲಿ, ಬಾಳ ಹೇಳಿ ಬಾಳ ಮಾತಾಡಿ ದೈವಕ್ಕ ವಜ್ಜಾಗಲಾರ್ದಂಗ ಹೋದ ಬೆಳೆದೊಳಗ ಅಕ್ಕ ಚಾಲ ಹಾಡ್ಯಾಳ. ಏನತ್ತ ಸಂಗೊಳ್ಳಿ ರಾಯಣ್ಣ ಚಾಲ ಹಾಡ್ಯಾಳ. ಅಕ್ಕ ಅಣ್ಣವ್ರು ಕನಕದಾಸನ ಚಾಲ ಹಾಡ್ರಿ ಅಂತಕ್ಕಂತ ಮಾತು ಹೇಳಕತ್ತಾರ ಗಾಡಿತನ ಬಂದಿದ್ರು. ಅದಕ್ಕ ತಮ್ಮ ಇರ್ಲಿ, ಬಾಳ ಹೇಳಿ ಬಾಳ ಮಾತಾಡಿ ದೈವಕ್ಕ ವಜ್ಜಾಗಲಾರ್ದಂಗ ಯಥಾ ಪ್ರಕಾರ ಸತ್ಯ ಸುಂದರವಾದ 4 ನುಡಿ ಚಾಲನ ಹಾಡಿ ಸರಜೋಡಿ ಕಲಾವಿದರಿಗೆ ಅನುಭವಿ ಕಲಾವಿದರಿಗೆ ಪಾಳೆ ಕೊಡೋದು. ಹಲೋ, ಸಭೆಯಲ್ಲಿ ತಿಳಿಸುವುದೇನೆಂದರೆ